ರೈಟ್ ಎಲ್ಲ ಹನುಮಂತಯ್ಯನವರು. ಸೊ ಯಾಕೋ ಇದು ಬೇರೆ ರಾಂಗ್ ಟರ್ಮ್ ತಗೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ, ಒಬ್ಬ ಮಂತ್ರಿ ಕಾನೂನಿನ ಅಡಿಯಲ್ಲಿ ಒಂದು ಸಂಘಟನೆಗೆ ಪೂರ್ವಾನುಮತಿ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಡೆಫಿನೆಟ್ಲಿ ಆ ಸಂಘಟನೆ ವಿರೋಧ ವ್ಯಕ್ತಪಡಿಸುತ್ತೆ. ಯಾಕಂದರೆ ನಮ್ಮನ್ನು ಟಾರ್ಗೆಟ್ ಮಾಡಿದ್ದೀರಿ ಅಂತ. ಅದಕ್ಕೆ ಪ್ರತಿಯಾಗಿ ಒಬ್ಬ ಮಂತ್ರಿ ದಲಿತರು ಅನ್ನೋ ಕಾರಣಕ್ಕೆ ದಲಿತ ಸಂಘಟನೆಗಳಲ್ಲಿ ಪಿಚ್ಚಿನ್ನಾಗೋದು ಮತ್ತು ಇದು ಸಂಘ ಪರಿವಾರ ವರ್ಸಸ್ ದಲಿತರು ಅನ್ನುವಂಥ ಇಮೇಜ್ ಕ್ರಿಯೇಟ್ ಮಾಡೋದು, ಇದು ನನಗೆ ಅರ್ಥ ಆಗದೆ ಇರುವಂತಹ ವಿಷಯ. ಯಾಕೆ ಇದೊಂದು ತಾತ್ವಿಕವಾದ ಹೋರಾಟ, ದ್ವೇಷ ರಾಜಕಾರಣ ಈ ಹೋರಾಟ ಅಲ್ಲ. ಇಷ್ಟೆಲ್ಲಕ್ಕೂ ಮೊದಲು ಪ್ರಿಯಾಂಕ್ ಖರ್ಗೆ ಅವರು ಏನು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ? ಈ ಹಿಂದೆ ಬಿ ಜೆ ಪಿಯ ಮುಖ್ಯಮಂತ್ರಿಗಳಾಗಿದ್ದ ಜಗದೀಶ್ ಶೆಟ್ಟರ್ ಅವರು ಏನನ್ನು ಬರೆದಿದ್ರೋ, ಏನನ್ನು ಆದೇಶ ಮಾಡಿದ್ರೋ ಅದೇ ಪ್ರತಿಯನ್ನು ಅವರು ಪುನರುಚ್ಚಾರ ಮಾಡಿದ್ದಾರೆ. ಇದಕ್ಕೆ ಬಿ ಜೆ ಪಿ ಅಸಂತುಷ್ಟಗೊಳ್ಳಬೇಕಾದ ಅಗತ್ಯ ಇಲ್ಲ, ವಿರೋಧ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ಕೇಳೋದಿದ್ರೆ ಜಗದೀಶ್ ಶೆಟ್ಟರ್ ಅವರನ್ನೇ ಕೇಳಬೇಕು, ಇಂಥ ಕಾನೂನು ಇಂಥ ಆದೇಶವನ್ನು ಯಾಕೆ ಮಾಡಿದ್ರಿ ಅಂತ. ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯ ಸಂಘಟನೆಗಳು ಬಳಸ್ಕೊಳ್ತಕ್ಕದ್ದಲ್ಲ, ಪರ್ಮಿಷನ್ ಇಲ್ಲದೆ. ಸಂಘ ಪರಿವಾರ ಅಂತ ಎಲ್ಲೂ ಹೇಳಿಲ್ಲ, ಸಂಘ ಪರಿವಾರ ಅಂತ ಹೇಳಿಲ್ಲ, ಸಾರ್ವಜನಿಕ ಅಲ್ಲ. ಈ ತರ ಏನು ಸರ್ಕಾರಿ ಶಾಲೆಗಳ ಆವರಣದಲ್ಲಿ, ಸರ್ಕಾರಿ ಮೈದಾನಗಳಲ್ಲಿ ಪೂರ್ವಾನುಮತಿ ಇಲ್ಲದೆ ಯಾವುದೇ ಚಟುವಟಿಕೆಗಳು ನಡೆಯುವಂತಿಲ್ಲ. ಅದು ಮೊದಲಿಂದ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಆದರೆ ಜಗದೀಶ್ ಶೆಟ್ಟರ್ ಅವರ ಕಾಲದಲ್ಲಿ ಸಂಘ ಪರಿವಾರವನ್ನ ಮಾತ್ರ ಚಟುವಟಿಕೆಗಳ ನಿಷೇಧದ ಬಗ್ಗೆ ಮಾತಾಡಿರಲಿಲ್ಲ. ಅದು ಕ್ಲಾರಿಟಿ. ಕರೆಕ್ಟ್. ಸಂಘ ಪರಿವಾರವನ್ನ ಹೆಸರು ಹೇಳಿ ಅವರು ಅದನ್ನು ಮಾಡಿರಲಿಲ್ಲ. ಯಾವುದೇ ಸಂಘಟನೆ ಸರ್ಕಾರಿ ಜಾಗಗಳನ್ನು ಬಳಸುವಂತಿದ್ದರೆ ಸರ್ಕಾರದ ಅನುಮತಿಯನ್ನು ಪಡೆಯಬೇಕು ಅಂತ ಇತ್ತದು. ಅದಿದೆ, ಇವತ್ತು ಇದೆ. ಅದರಲ್ಲಿ ಏನು ತಪ್ಪಿದೆ? ಯಾರು ಯಾವ ಸರ್ಕಾರಿ ಜಾಗವನ್ನು ಏನಕ್ಕೆ ಬೇಕಾದರೂ ಬಳಸೋದಾದರೆ ಶಾಂತಿ ನೆಮ್ಮದಿ ಎಲ್ಲಿರ್ತದೆ ಜನರಿಗೆ? ಪರ್ಮಿಷನ್ ತಗೋಬೇಕು ಅನ್ನೋದು ಸಾಮಾನ್ಯ ನಿಯಮ. ಒಂದು ಸರ್ಕಾರದ ಕೇಳಿ, ದಲಿತರ ಎಂಟ್ರಿ ಯಾಕೆ ಅಂದರೆ, ಪ್ರಿಯಾಂಕ್ ಖರ್ಗೆ ಅವರು ಬರೆದ ಈ ಪತ್ರ ಸರಿಯಾಗಿದೆ. ಈ ಪತ್ರಕ್ಕೆ ಉತ್ತರ ಕೊಡಬೇಕಾಗಿತ್ತೇ ಹೊರತು ಅದನ್ನು ಪರಾವಿರೋಧದ ವೈರುಧ್ಯ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಬಿ ಜೆ ಪಿಯವರಾಗಲಿ, ಸಂಘ ಪರಿವಾರದವರಾಗಲಿ, ಬೇರೆಯವರಾಗಲಿ. ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಕಾನೂನು ಪ್ರಕಾರ ಇದೆ. ಅದು ಕಾನೂನು ಪ್ರಕಾರ ಇಲ್ಲ ಅಂದರೆ ಪ್ರಶ್ನೆ ಮಾಡೋಣ, ಕೋರ್ಟ್ ಇದೆ ಅದಕ್ಕೆ. ನೀವು ಬರೆದಿರೋದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂದರೆ ಖಂಡಿತ ಪ್ರಶ್ನೆ ಮಾಡೋಣ, ನಥಿಂಗ್ ರಾಂಗ್ ಇನ್ ದ್ಯಾಟ್. ಆದರೆ ಸಂವಿಧಾನದ ಪರವಾಗಿದೆ, ಸರ್ಕಾರದ ಕಾನೂನಿನ ಪರವಾಗಿದೆ, ಹಿಂದಿನ ಮುಖ್ಯಮಂತ್ರಿ ಅದನ್ನೇ ಹೇಳಿದ್ದಾರೆ, ಬಿ ಜೆ ಪಿ ಮುಖ್ಯಮಂತ್ರಿ ಅದನ್ನೇ ಹೇಳಿದ್ದಾರೆ ಅಂತ ಆದಮೇಲೆ ಅದಕ್ಕೆ ಉತ್ತರ ಕೊಡಬೇಕಾದದ್ದು ನಮ್ಮ ಧರ್ಮ, ಯಾವುದೇ ಸಂಘಟನೆ. ಹಾಗಂತ ದಲಿತ ಸಂಘಟನೆಗಳ ಎಂಟ್ರಿ ಯಾಕೆ? ಇದು ಕಾಂಗ್ರೆಸ್ ವರ್ಸಸ್ RSS ಆಗಿರಬೇಕೇ ಹೊರತು ಇದು ಸ್ಲೋಲಿ ಇಟ್ಸ್ ಟೇಕಿಂಗ್ ಅ ಟರ್ನ್ RSS ವರ್ಸಸ್ ದಲಿತರು ಅಥವಾ RSS ವರ್ಸಸ್ ಭೀಮ್ ಆರ್ಮಿ ಅನ್ನೋ ತರದ ಒಂದು ಟರ್ನ್ ಅನ್ನ ತೆಗೆದುಕೊಳ್ತಾ ಇರುವಂತ ಪರಿಸ್ಥಿತಿಯನ್ನ ಯಾಕೆ ನಿರ್ಮಾಣ ಮಾಡ್ತಾ ಇದ್ದೀರಿ? ದಲಿತರು ಎಲ್ಲರ ಆಟದ ಅಂದ್ರೆ ಎಲ್ಲ ಪಕ್ಷಗಳ ಆಟದ ಗೊಂಬೆಗಳ. ಟೋಟಲಿ ಮಿಸ್ಟೇಕನ್. RSSನವರು ನಾವು ಪಥಸಂಚಲನ ಮಾಡ್ತೇವೆ ಅಂತ ಹೇಳಿದಾಗ ಭೀಮ್ ಆರ್ಮಿಯವರು ಕೂಡ ನಾವು ಪಥಸಂಚಲನ ಮಾಡ್ತೇವೆ, ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. ಅದು ಅವ್ರ ಸಂಘಟನೆ. ಭೀಮ್ ಆರ್ಮಿ, ದಲಿತ ಪ್ಯಾಂಥರ್, ಹಲವು ದಲಿತ ಸಂಘಟನೆಗಳ ಕ್ರಿಶ್ಚಿಯನ್ ಸಂಘ ಅಂದ್ರೆ ಸರ್, ಇಲ್ಲಿ ಒಂದು ಸಂಘಟನೆಯ ನಡುವೆ ನಡೀತಾ ಇರುವಂತಹ ಒಂದು ಸಮರದ ನಡುವೆ ದಲಿತ ಸಂಘಟನೆಗಳನ್ನು ಮುಂದಿಟ್ಟು ಇದು ದಲಿತರು ಮತ್ತು RSS ಅನ್ನುವಂತಹ ಭಾವನೆ, ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಂತಹ ಅವಶ್ಯಕತೆ ಕಾಂಗ್ರೆಸ್ ಪಾರ್ಟಿಗೆ ಏನಿತ್ತು ಅಂತ. ನಿಜಕ್ಕೂ ಕೂಡ ತಮ್ಮ 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 ಕಾನೂನುಗಳಲ್ಲಿ ನಂಬಿಕೆ ಇದ್ರೆ ಸರ್, ನೀವು ಮಿಸ್ಗೈಡ್ ಮಾಡ್ತಿದ್ದೀರಿ. ಭೀಮ್ ಆರ್ಮಿ ಅವರು ಕಾಂಗ್ರೆಸ್ ಸಂಘಟನೆಯವರಲ್ಲ ಅಂತ ಅವ್ರು ಹೇಳಿದ್ದಾರೆ. ಈಗಾಗಲೇ ಗುಲ್ಬರ್ಗದಲ್ಲಿ ನಮ್ಮದೇ ಪಕ್ಷ ಇದೆ, ಗುಲ್ಬರ್ಗದ್ದೇ ಹೇಳ್ತಿದ್ದೀನಿ. ಭೀಮ್ ಆರ್ಮಿ ಅವರು ಅವ್ರದೇ ಪಕ್ಷ ಇದೆ, ಅವ್ರದೇ ರಾಜಕೀಯ ಸಿದ್ಧಾಂತ ಇದೆ, ಅವ್ರದೇ ಆರ್ಗನೈಸೇಷನ್ ಇದೆ, ಅವರು MP ಇದ್ದಾರೆ, ಆಜಾದ್ ಅವರು, ಆಜಾದ್ ಪಾರ್ಟಿ ಇದೆ. ಇಷ್ಟೆಲ್ಲ ಇರುವಾಗ ಅವರು ಕಾಂಗ್ರೆಸ್ ಪಾರ್ಟಿಯ ಅಂಗಸಂಸ್ಥೆ ಅಲ್ಲ. ಕಾಂಗ್ರೆಸ್ ಪಾರ್ಟಿ RSSನವ್ರ ಜೊತೆ, ಸಂಘ ಪರಿವಾರದ ಜೊತೆ, BJPಯ ಜೊತೆ ರಾಜಕೀಯ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದೆ. ಇವತ್ತಲ್ಲ,
1948ನೇ ಇಸ್ವಿ 1925ರಿಂದ ಕೂಡ ಆರಂಭ ಆಗಿದೆ ಈ ಹೋರಾಟ ಹೋರಾಟ ಕಾಂಗ್ರೆಸ್ ಪಾರ್ಟಿಗೆ. ನೇರವಾಗಿ ಇರ್ಬೇಕಾ- ಅದು ಇರ್ಬೇಕೆ ಸರಿ ಅದು. ಹನುಮಂತನವ್ರೆ? ನೇರ ಆದ್ರೆ ನೇರವಾಗಿ ಇರ್ಬೇಕೆ ಹೊರತು ಇವತ್ತು ನೀವು ದಲಿತ ಹೇಳ್ತಿರೋ ಸಂಘಟನೆಗಳನ್ನ ಮುಂದೆ ಬಿಟ್ಟು ಹಿಂದ್ಗಡೆಯಿಂದ ನಾವು ರಾಜಕೀಯ ಮಾಡ್ತೀವಿ ಅನ್ನೋದಿದೆಯಲ್ಲ ಸರ್. ಇಲ್ಲ ನಾವು ಆ ರಾಜಕಾರಣ ಮಾಡಕ್ ತಯಾರಿಲ್ಲ. ಗುಲ್ಬರ್ಗದಲ್ಲಿ ನಡೀತಾ ಇರೋದು ಅದೇ ಸರ್. ಕಾಂಗ್ರೆಸ್ಗೆ ಆ ಪರಿಸ್ಥಿತಿ ಖಂಡಿತ ಇಲ್ಲ. ಅವ್ರ ಜನರೇ ಬೇಕಾದಷ್ಟು ಜನ ಇದ್ದಾರೆ, ಕೋಟ್ಯಾಂತರ ಜನರು ಇದ್ದಾರೆ ಹೋರಾಟ ಮಾಡ್ಲಿಕ್ಕೆ. ಅವರೇ ಪಥಸಂಚಲನ ಮಾಡ್ತೀವಿ ಅಂತ ಕೇಳೋದಕ್ಕೇನು ಹಿಂದೆ ಮುಂದೆ ಇಲ್ಲ. ಅವ್ರು ಕೇಳಿದ್ರೆ ಆಶ್ಚರ್ಯವೂ ಇಲ್ಲ. ಆದ್ರೆ ಭೀಮಾರ್ಮಿ ಅವರು ಕೇಳ್ತಿದ್ದಾರೆ, ಅವ್ರಿಗೆ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅದು. RSS ಮಾಡ್ತಾ ಇದೆ ಅಂತ ನಾವು ಮಾಡ್ತೀವಿ ಅಂದ್ರೆ ಇದು ಅದನ್ನ ಏನ್ ಹೇಳಿಲ್ಲ ಸರ್? ಅವರು. ನೀವು ಮಾಡಿ, ನಿಮಗೆ ಕಂಪ್ಲೀಟ್ ಈ ಸಂವಿಧಾನದ ಅಡಿಯಲ್ಲಿ ನಿಮಗೂ ಹಕ್ಕು ಅಧಿಕಾರಗಳಿವೆ. ನೀವು ಮಾಡಿ ಪಥಸಂಚಲನ. RSS ಮಾಡಿದ್ರೆ ನಾವು ಮಾಡ್ಬಿಡ್ತೀವಿ, RSS ಬೈಠಕ್ ಮಾಡಿದ್ರೆ ನಾವು ಕುತ್ಕೊಂಡ್ಬಿಡ್ತೀವಿ, RSS ಪಥಸಂಚಲನ ಮಾಡಿದ್ರೆ ನಾವು ಪಥಸಂಚಲನ ಮಾಡ್ತೀವಿ. ಇದು ಯಾವ ರೀತಿಯಾದಂತಹ ನ್ಯಾಯ? ಇದು ಯಾಕೆ ನಡೀತಾ ಇದೆ ಈ ರಾಜ್ಯದಲ್ಲಿ? ಈ ಎತ್ತಿ ಕಟ್ಟಿ ನಡೆಯುವಂತದ್ರಿಂದ ಯಾರಿಗೆ ಏನ್ ಲಾಭ? ಯಾರು ಎತ್ತಿ ಕಟ್ತಿದ್ದಾರೆ ಅದೇ ನಿಮಗೆ ಕ್ಲಾರಿಫೈ ಆಗಿಲ್ವಲ್ಲ. ನನ್ಗೆ ಅದೇ ಕ್ಲಾರಿಫೈ. ಭೀಮಾರ್ಮಿ ಅವರು ತಮ್ಮ ಸಂಘಟನೆಯ ಸ್ವಂತ ಇಚ್ಛೆಯಿಂದ ನಾವು ಪಥಸಂಚಲನ ಮಾಡ್ತೇವೆ ಅಂತ ಬಂದಿದ್ದಾರೆ ಮುಂದೆ. ಅದಕ್ಕೆ ಅವಕಾಶ ಕೊಡೋದು ಕೊಡಬಾರದ್ದು ಸರ್ಕಾರಕ್ಕೆ ಬಿಟ್ಟು ವಿಚಾರ, ಜಿಲ್ಲಾಡಳಿತಕ್ಕೆ ಬಿಟ್ಟು ವಿಚಾರ. ಕಾಂಗ್ರೆಸ್ಸಿಗೂ ಇದಕ್ಕೂ ಏನ್ ಸಂಬಂಧ ಇದೆ? ಕಾಂಗ್ರೆಸ್ಸಿನ ಮಂತ್ರಿ ತಾತ್ವಿಕ ಹೋರಾಟ ಅಂತ. ಹೌದು. ಸೊ ಇದು ತಾತ್ವಿಕ ಹೋರಾಟ ಆದರೆ ನಿಮಗೆ ಸೈದ್ಧಾಂತಿಕವಾಗಿ ಸಂಘ ಪರಿವಾರದ ವಿಚಾರಧಾರೆಗಳನ್ನ ನೀವು ಒಪ್ಕೊಳ್ಳೋದಿಲ್ಲ. ಐ ನೋ ಇಟ್. ಬಟ್ ಅದಕ್ಕೆ ದಲಿತ ಸಂಘಟನೆಗಳನ್ನ ಮುಂದೆ ಮಾಡೋದಿದೆಯಲ್ಲ. ಮತ್ತೆ ಅದೇ ಹೇಳ್ತಿದ್ದೀರಾ ನೀವು. ದಲಿತ ಸಂಘಟನೆಗಳನ್ನ ಕಾಂಗ್ರೆಸ್ ಮುಂದೆ ಮಾಡಿಲ್ಲ. ದಲಿತ ಸಂಘಟನೆಗಳು ಕಾಂಗ್ರೆಸ್ ಸ್ವಯಂ ಮಾತು ಪ್ರೇರಿತರಾಗಿ ಕೇಳಲ್ಲ, ಬಂದಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಸ್ವಯಂ ಬಂದಿದ್ದಾರೆ. ಪ್ರೇರಿತರಾಗಿ. ಆಮೇಲೆ ಅಶ್ವತ್ಥನಾರಾಯಣ ಕಾಂಗ್ರೆಸ್ ಮುಂದೆ ಬಂದು ಮಾಡ್ತದೆ, ಕಾಂಗ್ರೆಸ್ ಹೇಳ್ದಂಗೆ ಕೇಳ್ತದೆ. ಕೇಳಿ ಅವ್ರನ್ನ.